ಅಣ್ಣ ನಾವು SR ಹೋರಿ ಹಬ್ಬ 27 ಯೂಟ್ಯೂಬ್ ಚಾನಲ್ ಇಂದ ಬಂದವಣ. ನಿಮ್ ಹೋರಿ ಬಗ್ಗೆ ತಿಳ್ಕೊಳಕ್ ಬಂದವಣ. ಹೇಳ್ರಣ ಅದ್ರ ಬಗ್ಗೆ. ನಮ್ದು ಊರ್ ಮುಲ್ಗುಂದಣ, ಹನಗಲ್ ತಾಲೂಕ್, ಹಾವೇರಿ ಜಿಲ್ಲಾ. ಹೆಸರು ಭಗವಂತ ಹುಲ್ಗಕ್ನವ್ರ ಅಂತ ಹೇಳಣ್ಣ. ಅಣ್ಣ ನಿಮ್ ಹೋರಿ ಎಲ್ಲಿದ್ರು ತಗೊಂಬಂದ್ರಣ ಇದನ್ನ? ಅಣ್ಣ ಇದನ್ನ ತಮಿಳ್ನಾಡಿಂದ ತಗೊಂಡ್ ಬಂದಿದ್ವಿ ಅಣ್ಣ ನಾವು. ತಮಿಳ್ನಾಡಿಂದ ಡೈರೆಕ್ಟ್ ಆಗಿ ತಗೊಂಬಂದ್ರಣ? ಹಾ ಅಣ್ಣ, ಒಂದ್ 6 ತಿಂಗಳಾತಣ್ಣ ತಗೊಂಡ್ ಬಂದೆ. ಈಗ ಬಂದ್ ಇಲ್ಲಿ ಕರ್ನಾಟಕ ಬಂದ್ 6 ತಿಂಗಳಾತಣ್ಣ? ಹಾ, 6 ತಿಂಗಳಾತ. ಈಗ ಹಲ್ಲು ಎಷ್ಟು ಹಲ್ ಮಾಡೈತಣ್ಣ ಅದು? ಈಗ 2 ಹಲ್ ಮಾಡೈತಣ್ಣ, ಎಬ್ಸೈತ್ 2 ಹಲ್. 2 ಹಲ್ ಇವಾಗ ಮಾಡೈತಣ್ಣ? ಹಾ ಅಣ್ಣ ಇನ್ನು ಈಗ ಹಬ್ಬಕ್ಕೆ ಅಂತ ತಂದ್ರಲ್ಲ ಇದನ್ನ? ಹಬ್ಬಕ್ಕ ಅಂತಾನೆ ತಗೊಂಡ್ ಬಂದವಣ್ಣ. ಈಗ ಎಲ್ರು ರೀಸೆಂಟ್ ಆಗಿ ಎಲ್ರು ಹಬ್ಬ ಮಾಡ್ರೆ? ಮಾಡೇವಣ್ಣ, 2 ಹಬ್ಬ ಮಾಡೇವ್ ರೀಸೆಂಟ್ ಆಗಿ. ಅಡೂರಿಗೆ ಹಾಕಿದ್ವಣ್ಣ, ಆಮೇಲೆ ಹತ್ತಿ ಮುತ್ತೂರಿಗೆ ಹಾಕಿದ್ವಣ್ಣ. ಈಗ 2 ಹಬ್ಬ ಮಾಡಿರೋಣ ಆಲ್ರೆಡಿ? ಈಗ 2 ಹಬ್ಬ ಮಾಡೇವಣ್ಣ. 6 ತಿಂಗಳ 2 ಹಬ್ಬ ಮಾಡಿರೋಣ? 2 ಹಬ್ಬ ಮಾಡೇವ. ಈ ಕರ್ನಾಟಕಕ್ಕೆ ಬಂದ್ಮೇಲೆ 2 ಹಬ್ಬ ಮಾಡಿರೋಣ? 2 ಹಬ್ಬ ಮಾಡೇವಣ್ಣ. ಈ ಬಗ್ಗೆ ಈಗ ಗೋರಿಗೆ ಫುಡ್ ಏನೇನ್ ಕೊಡ್ತೀರಣ್ಣ? ಮೇವು ಇವೆಲ್ಲ ನೀವು? ನಾವು ಇಲ್ಲಿ ಲೋಕಲ್ ಏನ್ ಕೊಡ್ತೇವಂದ್ರಣ, ಭತ್ತ, ಆಮೇಲೆ ಗೊಂಜಾಳ, ಹುಳ್ಳಿ, ರಾಗಿ, ಹತ್ತಿಕಾಳು, ಹಿಂಡಿ, ಆಮೇಲೆ ಬೂಸಾ ಗೀಸಾ ಕೊಡ್ತೇವಣ್ಣ. ಅದನ್ನ ಬಿಟ್ಟು ಏನ್ರ ಈಗ ಹೊಸ ತರದ್ ಏನ್ರ ಕೊಡ್ತೀರ ಏನ? ಇಲ್ಲ ಅಷ್ಟೊಂದು ನಾರ್ಮಲ್ ಆಗಿ ಅಷ್ಟಣ್ಣ. ಆಮೇಲೆ ಹಬ್ಬ ಮುಂದಿರ್ತ ನಾವ್ ತತ್ತಿ, ಹಾಲು, ಆಮೇಲೆ ಒಳ್ಳೆಣ್ಣಿ ಹಾಕ್ತೇವಣ್ಣ. ಆ ತರದೆಲ್ಲ ಕೊಡ್ತೀರಿ? ಕೊಡ್ತೇವ. ಅಂದ್ರೆ ಹಬ್ಬದ ಮುಂದಿರ್ತಾವಣ್ಣ? ಹಾ, ಹಬ್ಬ ಮುಂದಿರ್ತ. ಈಗ ಅಷ್ಟ ಅಣ್ಣ. ಈಗ ಹಬ್ಬ ಸ್ಟಾರ್ಟ್ ಆತಲ್ಲಣ್ಣ, ಈಗ ಇನ್ನೊಂದ್ 2 ತಿಂಗಳೈತಿ, ಇನ್ ಮುಂದ ಸ್ಟಾರ್ಟ್ ಮಾಡ್ತಾವಣ್ಣ. ಈಗ ನೀವು ಹಬ್ಬಕ್ಕೆ ತಯಾರಿ ಹೆಂಗ್ ಕೊಡ್ತೀರಿ ಹೋರಿಗೆ? ತಯಾರಿ ಅಂದ್ರ ಏನೇನ್ ಮಾಡ್ತೀರಿ? ಈಗ ನಿಮ್ ಹೋರಿದ ಹೆಂಗ ತಾಲೀಮ್ ಮಾಡಿದ್ರಿ ಅಂತ? ತಾಲೀಮ್ ಅಣ್ಣ, ಡೈಲಿ ಒಂದ್ 3 ಕಿಲೋಮೀಟರ್ ರನ್ನಿಂಗ್ ಹೋಗ್ತಾವಣ್ಣ. ಆಮೇಲೆ ಡೈಲಿ ಬೆಳಿಗ್ಗೆ ಎದ್ದು ಹೊಳಿಗ್ ಹೋಗ್ತಾವಣ್ಣ, ಹೊಳಿ ಈಜ್ ಹೊಡಿತೀವಿ, ಟೈರ್ ಕಟ್ಟಿ ಜಗ್ಗಿಸ್ತಾವಣ್ಣ ನಾವು. ಇಷ್ಟ ಮಾಡ್ತೀವಿ. ಆಮೇಲೆ ಈಗ ನೀವು ದೊಡ್ಡ ಹೋರಿ ತರ ಬದ್ಲಿ ಸಣ್ಣ ಕರ ಯಾಕೆ ತಂದ್ರಣ್ಣ? ಈಗ ಸಣ್ಣ ಕರ ಅಂತ ತಗೊಂಬಂದ್ ನಾವು ಹಬ್ಬ ಮಾಡ್ತೇವೆ ಅಂದ್ರ ಅದ ನಮ್ಗೆಲ್ಲಾ ಹೊಂದ್ಕೊಂಡಿರ್ತತಣ್ಣ. ಅದ್ರದ್ದು ನಮ್ದು ಬಾಂಧವ್ಯ ಚಂದ ಇರ್ತೈತಿ. ನಾವ್ ಹಂಗಾಗಿ ಸಣ್ಣ ಕರ್ನ ತಗೊಂಬಂದ ಹಬ್ಬ ಮಾಡ್ತೇವಣ್ಣ. ಅಣ್ಣ ನೀವು ಈಗ ಹೋರಿ ತಂದಿರಲ್ಲ, ಇದ್ರ ಕ್ರೇಜ್ ಹೆಂಗ್ ಬಂತಣ್ಣ ನಿಮ್ಗೆ? ಅಣ್ಣ ಇದು ಕ್ರೇಜ್ ಅಂದ್ರ ನಮ್ ಮುತ್ತಜ್ಜರ ಕಾಲದಿಂದಾನ ಕ್ರೇಜ್ ಐತಣ್ಣ ಇದು. ಈಗ ಅಂತ ಅಲ್ಲ, ನಮ್ ಅವಾಗಿಂದಾನ ಹೋರಿ ಹುಚ್ಚ ಅಂದ್ರ ದೊಡ್ಡ ಹುಚ್ಚ. ಒಟ್ಟು ನಿಮ್ಮ ಹಿಂದಲಿಂತ್ರ ಹೋರಿ ಹಬ್ಬದ್ದು ಅವಾಗಿಂದಾನು ಇಲ್ಲಿವರೆಗೂ ನಾವ್ ಎಷ್ಟ್ ಹೋರಿ ತಂದವಿ. ಈಗ ಹಂಗಂದ್ರೆ ಮೊದಲು ನಿಮ್ಮ ಹೋರಿ ಇದ್ವಣ್ಣ? ಹೋರಿ ಇದ್ವಣ್ಣ, ಬಾಳ ತಂದವಣ್ಣ ನಾವು. ಹೋರಿ ಬಾಳ ತಂದವಿ, ಆದ್ರ ಕಡಿಗೆ ಸಿಕ್ಕಿರದ ಇದೊಂದಣ್ಣ. ಇದೊಂದು ಹೊಸ ಭರವಸೆ ಅಂದಂದು ಹಾ ಅಣ್ಣ ತಗೊಂಬಂದವಣ್ಣ. ನೀವು 6 ತಿಂಗಳಿಂದ ತಂದ ಮೇಲೆ ಹಬ್ಬಕ್ಕೆ ಹತ್ತೇನಂದ್ರಲ್ಲ, ಹಬ್ಬದಾಗೆಲ್ಲ ಪಾಳ್ಯದಾಗ ಹೆಂಗಿತ್ತು ಹೋರಿ ಕರ ಇದು? ಪಾಳ್ಯದಾಗೆಲ್ಲಾ ಸುಮ್ನೆ ಇರ್ತತಣ್ಣ, ಏನು ಮಾಡಂಗಿಲ್ಲ. ಅಂದ್ರ ನೀವ್ ಒಬ್ರ ಹಿಡ್ಕೊಂಡ್ ಬಿಡ್ತೀರ ಏನು ಬಾಳ ಜನ ಬೇಕ? ಇಲ್ಲಣ್ಣ, ಇಬ್ರಾಳಾದ್ರ ಸಾಕಣ್ಣ. ಆದ್ರ ಹೊರಗ 10 ಅಲ್ಲ 20 ಮಂದಿ ಬಂದ್ ಹಿಡಿತೀವಿ ಅಂದ್ರೆ ಹಿಡಿಸ್ಕೊಡಲ್ಲಣ್ಣ. ಅದ ಸಿಗಂಗಿಲ್ಲಣ್ಣ ಯಾರು. ಬಾಳ ಅಂದ್ರ ಬಾಳ ರ್ಯಾಶ್ ಐತಣ್ಣ. ನಾನ ಹೋಗಿ ಹಿಡಿಬೇಕಣ್ಣ. ಅದ್ರಾಗು ನಂಗ ಅದ ಸಮಾಧಾನ ಆಗಲಿ ಮಟ ನನ್ ಕೈಯಾಗ ಸಿಗಲ್ಲಣ್ಣ. ಈಗ ನಿಮ್ ಮನಿ ಒಳಗ್ ಹೆಂಗಿರ್ತದ? ಮನಿ ಒಳಗ ನಾನು ನಮ್ಮ ಅಪ್ಪರ ಇಬ್ಬಳಾರ ಹಿಡ್ಯದಣ್ಣ ಅದನ್ನ. ಆಮೇಲ ಬಿಟ್ರ ಬೇರೆ ಯಾರನ್ನ ಹಿಡಿಸ್ಕೊಡಲ್ಲಣ್ಣ. ಇಲ್ಲ ಇಲ್ಲ ಇಲ್ಲ, ಬೇರೆ ಯಾರನ್ನ ಅದ ತರನ ರ್ಯಾಶ್ ಇರ್ತತಣ್ಣ. ಮತ್ತೆ ಬೇರೆದಾರ ಯಾರು ಬಂದ್ರು ಬರೇ ಅಲ್ಲೇ ನಮ್ ಮನಿ ಒಂದ್ ಸ್ವಲ್ಪ ಜಾಗ ಐತಣ್ಣ, ಬರೇ ಬಂದ್ ಮತ್ತ ಹೊರ್ಸ್ಲಾ ತಡಾಯಕ್ ಬಿಡಲ್ಲಣ್ಣ. ಅಷ್ಟ್ ರ್ಯಾಶ್ ಐತಣ್ಣ. ಹಬ್ಬದಾಗ ಹಂಗೈತಿ, ಅದೇ ರೀತಿ ಮನಿ ಒಳಗನ ಅದ ರ್ಯಾಶ್ ಐತಣ್ಣ. ಈಗ ನಂಬಿದ್ದಂದ್ರೆ ನಿನ್ನ ಒಬ್ಬನ? ಹಾ ಅಣ್ಣ, ನೀನ ಎಷ್ಟಿದ್ರು ನೀನ ಬೇಕದ? ನಾನ ಬೇಕಣ್ಣ. ನಾನ ನಮ್ಮ ಅಪ್ಪರ ನಮ್ಮ ಅಪ್ಪರ ಹಬ್ಬಕ್ ಬರ್ಲಣ್ಣ, ಬಟ್ ಆದ್ರ ಮನ್ಯಾಗೆಲ್ಲಾ ನಮ್ಮ ಅಪ್ಪಾರದ. ಅಣ್ಣ ಈಗ ನಿಮ್ಮ ಹೋರಿ ಬಗ್ಗೆ ಏನ್ರ ಒಂದೆರಡು ಅನಿಸಿಕೆ ಅಣ್ಣ? ಏನಣ್ಣ, ನಮಗೆ ಇಷ್ಟ ದಿವ್ಸ ಹೋರಿ ಸಿಕ್ಕಿರ್ಲಿಲ್ಲಣ್ಣ. ಈಗ ಕೊಡಿಗೆ ಇದೊಂದ್ ಸಿಕ್ಕತಣ್ಣ. ಎಲ್ಲಾರ ಜನ ಬಾರಿ ಹೋಕತಿ ನಿಮ್ ಹೋರಿ, ಬಾರಿ ಹೋಕತಿ ಅಂತ ಹೇಳ್ಯಾರಣ್ಣ. ಆದ್ರೂ ನಮ್ ಮನ್ಸಿಗ್ ತಕ್ಕಂಗ ಹಬ್ಬ ಮಾಡೇತಣ್ಣ ಅದ. ಮುಂದ ಈಗ ನಾವಂತ್ರು 2 ಸರಿ ಹಬ್ಬ ಮಾಡೇವಣ್ಣ. ಇನ್ ನೆಕ್ಸ್ಟ್ ಬರ ದೀಪಾವಳಿಯಾಗ ನೋಡ್ಬೇಕಣ್ಣ. ಹೋರಿಗೆ ಹೆಸರು ಏನಾದ್ರು ಇಟ್ಟಿರಿ? ಇಲ್ಲಣ್ಣ, ಹೆಸರು ತಂದ ಹಂಗ 2 ಹಬ್ಬ ಮಾಡಿದ್ವಣ್ಣ. ನಮ್ಮ ಮನ್ಯಾಗ ಹಳೇದೊಂದ್ ಹೋರಿ ಇತ್ತಣ್ಣ, ಮಾಸ್ತಿಗುಡಿ ಅಂತ ಹೇಳಿ. ಇದಕ್ಕಿಂತ ಇನ್ನೊಂದು ಹೋರಿ ಕಟ್ಟಿದ್ರಣ್ಣ ನೀವು? ಹ್ಞೂ ಅಣ್ಣ, ಅದ ಹೆಸರ ಇಡ್ಬೇಕಂತ ಮಾಡೇವಣ್ಣ, ಮಾಸ್ತಿಗುಡಿ ಅಂತ ಹೇಳಿ. ಮಾಸ್ತಿಗುಡಿ ಅಂತಾನೆ ಇದಕ್ಕೂ ಹೆಸರು ಇಡ್ತೀರಣ್ಣ? ನೆಕ್ಸ್ಟ್ ಈ ಬರ ಹೋರಿ ಹಬ್ಬ ರೆಡಿ ಆಗುತ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನಣ್ಣ, ಈಗ ಎಲ್ಲಾ ದುಡ್ಡಿನ ಮೇಲೆ ಹೊಂಟತಣ್ಣ ಹೋರಿ ಹಬ್ಬ.
ದುಡ್ಡಿನ ಮ್ಯಾಲ ಹೊಂಟತಿ. ಬಡವ್ರು ಅಥವಾ ರೈತರು ಖುಷಿಗ್ ಹಬ್ಬ ಮಾಡೋರಿಗೆ ಬಹುಮಾನನ ಬೇಕು ಅಂತ ಏನಿಲ್ಲಣ್ಣ. ನಮ್ ಖುಷಿ ಹಬ್ಬ ಮಾಡ್ಬೇಕು, ನಮ್ಮ ಮನ್ಯಾಗ ಹೋರಿ ಐತಿ ಅನ್ನೋದೊಂದು ಖುಷಿ ಅಲ್ಲಣ್ಣ. ವರ್ಷಕ್ಕೆ 2 ಹಬ್ಬ ಆಗಲಿ ಚಂದಗೆ ಹಬ್ಬ ಮಾಡ್ಕೊಂಬರೋಣ. ಅವ್ರ ಪ್ರೈಸ್ ನಮಗ್ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಏನಿಲ್ಲಣ್ಣ. 4 ಮಂದಿ ಬಾಯಾಗ ಹೆಸರು ಆ ಹುಡುಗನ್ ಹೋರಿ ಚೆನ್ನಾಗ್ ಹೋತಪ್ಪ, ಬಾರಿ ಹೋಗತಿ ಅಂದ್ರ ಅಷ್ಟ ಸಾಕಣ. ಅದಕ್ಕೂ ಹೆಚ್ಚಿಂದ ಎಷ್ಟು ದುಡ್ಡು ಬಂಗಾರ ಬಹುಮಾನ ಏನ್ ಕೊಟ್ರು ಸಿಗಲ್ಲಣ್ಣ. 10 ಮಂದಿ ಮಾತಾಡೋದು ಬಹುಮಾನ ಇದ್ರೆ ಸಾಕಣ. ಸಾಕಣ. ಅದೊಂದ್ ದೊಡ್ಡ ಬಹುಮಾನ, ಅದನ್ನ ಬಿಟ್ರ ಬೇರೆ ಏನು ಇಲ್ಲ. ಅಣ್ಣ ಈಗ ನಿಮ್ ಹೋರಿ ಯಾರಾದ್ರೂ ಕೊಡ್ತೀರನಂತ ಕೇಳಿದ್ರ ಕೊಡ್ತೀರಣ್ಣ ಹೋರಿನ? ಇಲ್ಲಣ್ಣ, ಕೊಡಲ್ಲ. ಹೋರಿ ಬಾಳ ಜನ ಕೇಳ್ಯಾರಣ್ಣ, ಒಂದ ಹಬ್ಬ ಮಾಡ್ದಲ್ಲ ಅದನ್ನ. ಎಷ್ಟಾಕ್ನ ಜನ ಫೋನ್ ಮಾಡಿ ಮನಿ ಮಠ ಬಂದು ಕೇಳ್ಯಾರಣ್ಣ, ನಾವ್ ಕೊಟ್ಟಿಲ್ಲ. ಎಷ್ಟ್ ದುಡ್ಡು ಕೊಡ್ತಾವೆ ಅಂದ್ರು ಕೊಡಲ್ಲಣ್ಣ. ಯಾಕಂದ್ರ ದುಡ್ಡಿಗೆ ಬೆಲೆ ಏನಿರಲ್ಲಣ್ಣ, ಈ ಬಸವಣ್ಣಗ್ ಬೆಲೆ ಇರ್ತತಿ. ಅದ್ರ ನಮಗ್ ಹಬ್ಬಕ್ಕಾಗಿ ಅಂತ ತಗೊಂಬಂದವಿ, ಅದ್ ಹಬ್ಬ ಮಾಡೈತಿ, ನಾವ್ ಅದನ್ನ ಹಬ್ಬ ಮಾಡ್ತೇವಣ್ಣ. ನಾವ್ ಇದಕ್ಕ 40,000 ಕೊಟ್ಟು ತಗೊಂಬಂದಿದ್ವಿ ಅಣ್ಣ, ತಮಿಳ್ನಾಡಿಂದ. ಅಲ್ಲಿ ತಂದಬೇಕಾದ್ರೆ ಒಂದೇ ಹಲ್ಲ ಹಚ್ಚಿದ್ದಿಲ್ಲ? ಇಲ್ಲಣ್ಣ, ಹಲ್ಲ ಹಚ್ಚಿದ್ದಿಲ್ಲ. ದುಡ್ಡಿಗೆ ಬೆಲೆ ಕೊಟ್ಟು ಹೊರಿ ತಗೊಂಬಂದಿಲ್ಲಣ್ಣ. ಖುಷಿಗೆ 4 ಜನಕ್ಕ ದುಡ್ಡು ಎಷ್ಟಿದ್ರು ಬರಲ್ಲಣ್ಣ ಮನಿಗೆ. ಯಾರ ಅದ ಒಂದ್ ಬಸವಣ್ಣ ಇದ್ರ ಜನ ಎಲ್ಲಾರು ನೋಡಾಕ್ ಬರ್ತಾರ, ನಾ ಎಲ್ಲಿ ಹೋದ್ರು ಗುರ್ತ್ ಹಿಡಿತಾರ. ಅದಕ್ಕೋಸ್ಕರ ಪ್ರೀತಿಗೆ ಅಂತ ಹೊರಿ ತಗೊಂಬಂದವಣ್ಣ ಇದನ್ನ. ಅಣ್ಣ ಈಗ ನೀವು ಹಬ್ಬಕ್ಕೆ ಹಾಕಬೇಕಾರ ಹುಡ್ರು ಗಿಡ್ರದ್ ಎಲ್ಲಾ ಹೆಂಗಣ? ಈಗ ಯಾರು ಬಿಡ್ತಾರ ಹೊರಿನ, ಯಾರು ಹಿಡಿತಾರ ಹೊರಗ ನಾನ ಹಿಡಿತೇನಣ್ಣ. ಹಬ್ಬಕ್ ನಮ್ ಹುಡ್ರು ಅದಾರಣ್ಣ, ಎಷ್ಟ್ ಬೇಕಷ್ಟ್ ಜನ ಹುಡ್ರು ಅದಾರ. ಆದ್ರ ಬರ್ತಾರಣ್ಣ ಹಬ್ಬ ಅಂತ ಅಂದ ಬಳಕ ಒಂದ್ 30-40 ಜನ ಸನ್ಯಾಕ್ ಹೋಗವಣ್ಣ ನಾವ್ ಹಬ್ಬಕ್ಕ. ಹೋರಿ ಹಾಕಾತಿರಂದಾನೆ ನಿಮ್ಮಿಂದ ಬರ್ತಾರಣ್ಣ, ಹುಡ್ರು ಬರ್ತಾರ, ಸಪೋರ್ಟ್ ಮಾಡ್ತಾರಣ್ಣ. SR ಹೋರಿ ಹಬ್ಬ 27 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಣ್ಣ ನಿಮ್ಮ ಹೋರಿ ಬಗ್ಗೆ ನಮ್ಗೆಲ್ಲಾ ತಿಳಿಸ್ಕೊಟ್ಟಿದ್ದಕ್ಕ, ನಮ್ಮ ಎಲ್ಲಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಹೋರಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಣ್ಣ. ನಮಸ್ಕಾರ.